ರಾಷ್ಟ್ರೀಯ ಹೆದ್ದಾರಿ 275ರ ಇಬ್ಬಾನಿ ರೆಸಾರ್ಟ್ ಬಳಿಯಿಂದ ಸಂಪಾಜೆವರೆಗಿನ 21 ಕಡೆಗಳಲ್ಲಿ ಸುಮಾರು 94 ಕೋಟಿ ರೂಪಾಯಿ ವೆಚ್ಚದ ರಕ್ಷಣಾ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬುಧವಾರ ಭೂಮಿ ಪೂಜೆ ನೆರವೇರಿಸಿದರು. शुद्धिं कृत्वा ओम श्री ओम मतां एवं हृदयादिन्यासः ज्ञानं ओम रक्तो रक्तांगरागां शुकोकुसुम श्री महागणपति देवताभ्यो नमः ओम मतां मध्यां देवताभ्ये नमः ओम सकलां काख्यं मध्यां कर्म करिष्ये ओम भयामि आसनं समर्पयामि भाग्ययोः वसावसाथे यो रक्षितां तोसर्का अहम् अवाद्रतमित्रावरणश्च ओम सर्वमंगल मांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते ओम मथां योपां पुष्पं वेदाय ಸ್ವಲ್ಪ ಸಿಕ್ಕುವುದು ತೊಂದರೆ स्वाहा ओम ब्रह्मणे स्वाहा ओम मथां नमो समर्पयामि निवेद्याणि सर्वं ओम आयुधां देवताभ्यो नमः ओम सिंधूरारुण विग्रहां त्रिनेनां माणिक्यामौलिस्फुरत्तारानाय क्षेत्रां स्मृतिमापि नमक्षोरिपुण्यपुष्कं रक्तोत्कलमे प्रतिं सौम्यामृत ಮಡಿಕೇರಿ ತಾಲೂಕಿನ ಮದೆನಾಡು ಬಳಿಯ ಕರ್ತೋಜಿ ಬಳಿ ರಕ್ಷಣಾ ತಡೆಗೋಡೆ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಂಸದರು, ಸ್ಥಳೀಯರ ಬೇಡಿಕೆಯಂತೆ 21 ಕಡೆಗಳಲ್ಲಿ ರಕ್ಷಣಾ ತಡೆಗೋಡೆ ಕಾಮಗಾರಿ ಕೈಗೊಳ್ಳಲಾಗ್ತಾ ಇದ್ದು, ರಕ್ಷಣಾ ತಡೆಗೋಡೆ ಕಾಮಗಾರಿಯು 18 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಭೂ ಸಾರಿಗೆ ಮಂತ್ರಾಲಯ ಸಚಿವರಾದ ನಿತಿನ್ ಗಡ್ಕರಿ ಅವರ ಪ್ರಯತ್ನದಿಂದ ರಾಷ್ಟ್ರದಲ್ಲಿ ಹೆದ್ದಾರಿಗಳು ಅಭಿವೃದ್ಧಿ ಹೊಂದುತ್ತಿವೆ ಎಂದು ಸಂಸದರು ಹೇಳಿದರು. ರಾಷ್ಟ್ರದ ರಾಜಧಾನಿ ನವದೆಹಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ ಮತ್ತಿತರ ಕಡೆಗಳಲ್ಲಿ ಸಂಪರ್ಕ ರಸ್ತೆಯನ್ನಾಗಿ ಸರ್ಕಾರ ಕೈಗೊಂಡಿದೆ. ಹಾಗೆಯೇ ರೈಲ್ವೆ ಯೋಜನೆಗಳನ್ನು ವಿದ್ಯುದೀಕರಣ ಮಾಡಿ ಅಭಿವೃದ್ಧಿಗೊಳಿಸಲಾಗಿದೆ ಎಂದರು. ರಾಷ್ಟ್ರದಲ್ಲಿ ಹಿಂದೆ ಕಡಿಮೆ ವಿಮಾನ ನಿಲ್ದಾಣಗಳು ಇದ್ದವು. ಈಗ 150ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಸ್ಥಾಪನೆ ಮಾಡಲಾಗಿದೆ. ಹೀಗೆ ಜಾಗತಿಕವಾಗಿ ರಾಷ್ಟ್ರ ಅಭಿವೃದ್ಧಿಯಲ್ಲಿ 3ನೇ ಸ್ಥಾನವನ್ನು ಹೊಂದಿದೆ ಎಂದರು. ಮಂಗಳೂರು ಮಡಿಕೇರಿ ಸಂಪರ್ಕ ಮಾಡುವಂಥದ್ದು ಹೆದ್ದಾರಿ ಇದೆ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಸುಮಾರು 18 ಕಡೆ ತಡೆಗೋಡೆ ವ್ಯವಸ್ಥೆಯನ್ನು ಇವತ್ತು ನಿರ್ಮಾಣ ಮಾಡೋದಕ್ಕೆ ಸುಮಾರು 94 ಕೋಟಿ, ಹೆಚ್ಚು ಕಡಿಮೆ 94 ಕೋಟಿಯ ಒಂದು ವೆಚ್ಚದ ಪ್ರಾಜೆಕ್ಟನ್ನು ಇವತ್ತು ಗುದ್ಲಿ ಪೂಜೆ ಮಾಡಾಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಕೆಲಸ ಶೀಘ್ರದಲ್ಲಿ ಗುಣಮಟ್ಟದ ಒಂದು ವ್ಯವಸ್ಥೆಯಾಗಿ ಇವತ್ತು ನಿರ್ಮಾಣ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅದಕ್ಕೆ ತಕ್ಕ ಇವತ್ತು ನಮ್ಮೆಲ್ಲ ಇಂಜಿನಿಯರ್ಗಳು ಜೊತೆಗೆ ಇಂಪ್ಲಿಮೆಂಟಿಂಗ್ ಏನು ಏಜೆನ್ಸಿ ಇದೆ ಮತ್ತು ನಮ್ಮ ಸ್ಥಳೀಯ ಏನು ಸಂಘಟನೆ ಇದೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಮಾಧ್ಯಮದ ಮಿತ್ರರು ಕೂಡ ಇದಕ್ಕೆ ಕೈ ಜೋಡಿಸಿ ಅಂತ ನಾನು ವಿನಂತಿ ಮಾಡ್ತೀನಿ. ಇದು ನಮ್ಮ ಸುಮಾರು ಐ ಥಿಂಕ್ 1 ವರ್ಷದ ಸಮಯ ಬೇಕಾಗತ್ತೆ, ಸುಮಾರು ಹೆಚ್ಚು ಕಡಿಮೆ ಅದು ಎಲ್ಲ ಕೆಲಸಗಳು ಪೂರ್ಣಗೊಳಿಸೋದ್ರಲ್ಲಿ. ಶೀಘ್ರದಲ್ಲೂ ಮಾಡಬೇಕು, ಆದರೆ ಗುಣಮಟ್ಟನೂ ಕೂಡ ನಮಗೆ ಅವಶ್ಯಕವಾದದ್ದು. ಯಾಕಂದರೆ ತಡೆಗೋಡೆದ ವ್ಯವಸ್ಥೆ ರಕ್ಷಣೆ ಮಾಡೋದ್ರಲ್ಲಿ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ತಕ್ಕ ಅವರು ಕೂಡ ಒಂದು ಕೆಲಸವನ್ನು ಮಾಡ್ತಾರೆ. ಸರ್, ಕರ್ತೋಜಿ ಈ ಭಾಗ ಇದೆಯಲ್ಲ ಸರ್, ಇಲ್ಲಿ ಮಣ್ಣು ಬರುವಂಥದ್ದು ಬಹಳ ವಿಚಿತ್ರವಾಗಿ ವರ್ತನೆ ಆಗುತ್ತೆ. ಪ್ರತಿ ಬಾರಿ ಮಳೆಗಾಲ ಬಂದಾಗ ಇಲ್ಲಿ ತಡೆಗೋಡೆ ಕಟ್ಟಲಿಕ್ಕೆ ಏನೋ ವಿಶೇಷ ತಂತ್ರಜ್ಞಾನ ಅಥವಾ ಏನೋ ವಿಶೇಷ ಅಧ್ಯಯನ ಯಾವ ಥರ ಆಗಿದೆ? ಇಲ್ಲ, ಎಲ್ಲ ಪ್ರಾಜೆಕ್ಟ್ಗೂ ಕೂಡ ಮಾಡುವಾಗ ಅದ್ರದ್ದು ಆದಂಥ DPR ಪ್ರಿಪೇರ್ ಆಗುತ್ತೆ. DPR ಪ್ರಿಪೇರ್ ಮಾಡೋ ಸಮಯದಲ್ಲಿ ತಜ್ಞರೆಲ್ಲನೂ ಕೂಡ ಅವ್ರ ಸಲಹೆ ತೊಗೊಂಡೇ ಮಾಡೋದು. ಸೊ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅದಕ್ಕೆ ಸೂಕ್ತವಾದಂಥ ಇವತ್ತು ವ್ಯವಸ್ಥೆ ಮಾಡಿಕೊಡ್ತಾರೆ. ಬೇರೆ ಬೆಟ್ಟಕ್ಕೂ ಈ ಬೆಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸ ಜಾಸ್ತಿ ಆಗುತ್ತೆ ಸರ್. ನೀವು ತಡೆಗೋಡೆ ನಿರ್ಮಾಣದಿಂದ ಬರ್ತಾನೆ ಇದೆ ಇಲ್ಲ, ಆ ವ್ಯವಸ್ಥೆ ಅವರು ಇದಕ್ಕೆ ಸೂಕ್ತವಾದಂಥ ಏನು ಇದು ಮೂಲಸೌಕರ್ಯ ಬೇಕಾಗಿದೆ ಅದು ಮಾಡ್ಕೋತಾರೆ. ಏನಾದರೂ ವ್ಯತ್ಯಾಸ ಇದ್ದರೆ ನಮಗೆ ಅದನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಸಂಪೂರ್ಣವಾದಂಥ ಅವಕಾಶ ಇದೆ. ಸೊ ಅದು ನೋಡ್ಕೊಂಡು ಮಾಡ್ತಾರೆ. ಇದು ನಿಮ್ದು ಏನಾದರೂ ಸಲಹೆ ಇದ್ದರೆ ದಯವಿಟ್ಟು ಕೊಡಿ, ಅದನ್ನು ಕೂಡ ನಾವು ಸೇರಿಸ್ಕೋಬೋದು.
ಮಾಜಿ ಸಚಿವರಾದ ಎಂಪಿ ಅಪ್ಪಚ್ಚುರಂಜನ್ ಅವರು ಮಾತನಾಡಿ, ಸಂಸದರು ಕರಿಮೆಣಸಿಗೆ ಸೆಸ್ ಜಾರಿಗೊಳಿಸುವುದನ್ನು ತಡೆದಿದ್ದಾರೆಂದು ಶ್ಲಾಘಿಸಿದರು. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಸುನಿಲ್ ಸುಬ್ರಹ್ಮಣಿ, ಪ್ರಮುಖರಾದ ನಾಗೇಶ್ ಕುಂದಲ್ಪಾಡಿ, ರವಿ ಕುಶಾಲಪ್ಪ, ನಗರಸಭಾ ಅಧ್ಯಕ್ಷರಾದ ಪಿ ಕಲಾವತಿ, ಉಪಾಧ್ಯಕ್ಷರಾದ ಮಹೇಶ್ ಜೈನಿ, ಪ್ರಮುಖರಾದ ಉಮೇಶ್ ಸುಬ್ರಹ್ಮಣಿ, ಕಾಂಗೀರ ಸತೀಶ್, ಪಿಎಂ ರವಿ, ಗೌತಮ್, ಸಜಿಲ್ ಕೃಷ್ಣ, ಪುಷ್ಪ, ಧನಂಜಯ ಅಗೋಳಿ, ಕಜೆ, ಬೆಳ್ಳಿಯನ ಚಂದ್ರಪ್ರಕಾಶ್, ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಜಿಎಚ್ ಗಿರೀಶ್, ಸಹಾಯಕ ಇಂಜಿನಿಯರ್ ಹನುಮಂತ ಮತ್ತಿತರರು ಪಾಲ್ಗೊಂಡಿದ್ದರು.